ಲೋಕಸಭಾ ಅಖಾಡದಲ್ಲಿ ಚೊಂಬು ರಾಜಕೀಯ ಬಹಳ ಜೋರಾಗಿದೆ. ಕಾಂಗ್ರೆಸ್ ಚೊಂಬಿನ ಪ್ರೊಟೆಸ್ಟ್ಗೆ ಎಚ್ಡಿಕೆ ಲೇವಡಿ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆ ಭಿಕ್ಷೆ ಬೇಡೋ ಕಾರ್ಯಕ್ರಮ. ಕಾಂಗ್ರೆಸ್ ಭಿಕ್ಷೆ ಬೇಡ್ತಾ ಇದೆ ಎಂದಿದ್ದಾರೆ ಕುಮಾರಸ್ವಾಮಿ. ಚೊಂಬು ರಾಜ್ಯ ಬೊಕ್ಕಸ ಖಾಲಿಯಾಗಿರೋದರ ಸಂಕೇತ. ರಾಜ್ಯ ಬೊಕ್ಕಸ ಖಾಲಿಯಾಗಿದೆ, ಅದಕ್ಕೆ ಕಾಂಗ್ರೆಸ್ಸಿಗರು ಭಿಕ್ಷೆ ಬೇಡ್ತಿದ್ದಾರೆ ಅಂತ ಎಚ್ಡಿಕೆ ಈ ಚೊಂಬು ಪ್ರೊಟೆಸ್ಟ್ಗೆ ಲೇವಡಿ ಮಾಡಿದ್ದಾರೆ. ಜಾಹೀರಾತು ಬ್ರದರ್, ಆ ಚೊಂಬಿನ ಸಿಂಬಲ್ ಏನು ಗೊತ್ತಾ, ನೆನ್ನೆ ಹಾಕೊಂಡವರಲ್ಲ. ಈ ಸರ್ಕಾರ ಬಂದ 11 ತಿಂಗಳಲ್ಲಿ ನಾಡಿನ ಜನತೆ ತೆರಿಗೆ ರೂಪದಲ್ಲಿ ರಾಜ್ಯಕ್ಕೆ ಕಟ್ಟಿರ್ತಕ್ಕಂಥ ತೆರಿಗೆ ಹಣ ಇದೆಯಲ್ಲ ರಾಜ್ಯ ಸರ್ಕಾರದಲ್ಲಿ, ಆ ತೆರಿಗೆ ಹಣ ಎಲ್ಲ ಸಂಪೂರ್ಣ ನುಂಗಿದ್ದೇವೆ. ಖಾಲಿ ಚೊಂಬು ಇಟ್ಕೊಂಡಿದ್ದೇವೆ. ಖಾಲಿ ಚೊಂಬನ ಮತ್ತಿನ್ನೊಂದು ಬಾರಿ ತುಂಬಿಸಿ ಅಂತ ಹೇಳಿ ಇವತ್ತು ಆ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದಿದ್ದೇವೆ ಅಂತಕ್ಕಂಥ ಸಿಂಬಲ್ನ ತೋರಿಸ್ಕೊಂಡಿದ್ದಾರೆ. ಪ್ರೈಸ್ ರೈಸು ಇವತ್ತು ಬರಗಾಲ ಒಂದು ಕಡೆ, ಇವತ್ತು ಹಲವಾರು ರೀತಿಯ ಸಮಸ್ಯೆಗಳಿದೆ. ಅದರ ಬಗ್ಗೆ ಸರ್ಕಾರ ನಡೆಸ್ತಕ್ಕಂಥವರು ಮುಂಜಾಗ್ರತೆ ಕ್ರಮ ಏನು ತಗೋತಾರೆ. ರಿಸರ್ವ್ ಬ್ಯಾಂಕ್ ಇದೆ, ಇನ್ಫ್ಲೇಷನ್ ರೇಟ್ನ ರೈಸ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಸರಿಪಡಿಸಬೇಕು, ಅದೆಲ್ಲದಕ್ಕೂ ಅವ್ರು ಕ್ರಮ ತಗೋಬೇಕು. ಚೊಂಬು ಅದಕ್ಕೆ ಹೇಳಿದ್ದು, ಮೋದಿಯವರು ಬಂದಾಗ ನಮ್ಮ ರಾಜ್ಯ ಸರ್ಕಾರನ ಇವತ್ತು ಭಿಕ್ಷುಕರನ್ನಾಗಿ ಮಾಡಿದ್ದೇವೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಮಾಡಿ ಇವತ್ತು ನಾವು ಭಿಕ್ಷೆ ಎತ್ತ ಪರಿಸ್ಥಿತಿಯಲ್ಲಿದ್ದೀವಿ. ಅದಕ್ಕೆ ಚೊಂಬಿಡ್ಕೊಂಡು ಬಂದಿದ್ದೀವಿ. ಏನಾದ್ರು ಭಿಕ್ಷೆ ಕೊಡ್ರಪ್ಪ ಅಂತ ಕೇಳ್ತಕ್ಕಂಥ. ಸಿದ್ದರಾಮಯ್ಯ ವರ್ಸಸ್ ಕುಮಾರಸ್ವಾಮಿ ಮಧ್ಯೆ ಟಾಕ್ ಫೈಟ್ ಮುಂದುವರೆದಿದೆ. ಜೆಡಿಎಸ್ ಸರ್ವನಾಶ ಎಂದ ಸಿಎಂ ಹೇಳಿಕೆಗೆ ಎಚ್ಡಿಕೆ ತಿರುಗೇಟ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಈ ಮಟ್ಟಕ್ಕೆ ಬರೋಕೆ ಕಾರಣ ಜೆಡಿಎಸ್. ಮುಂದೆ ಕಾಂಗ್ರೆಸ್ ಸರ್ವನಾಶ ಅಂತ ಅವರೇ ಆರಂಭಿಸ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ವನಾಶ ಅಂತ ಸಿಎಂ ಬಾಯಲ್ಲೇ ಬರುತ್ತೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಮುಂದೆ ಅವರೇ ಕಾಂಗ್ರೆಸ್ ಸರ್ವನಾಶ ಅಂತ ಹೇಳ್ತಾರೆ, ಅವ್ರ ಬಾಯಲ್ಲೇ ಆ ಮಾತು ಬರುತ್ತೆ ಅಂತ ಸಿದ್ದರಾಮಯ್ಯ ವಿರುದ್ಧವಾಗಿ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈಗ ನಾನು ಅದಕ್ಕೆ ಹೇಳಿದ್ದು, ಇತ್ತೀಚೆಗೆ ಸಿದ್ದರಾಮಯ್ಯನವರು ಭವಿಷ್ಯಕಾರರಾಗಿದ್ದಾರೆ. ರಾಜಕಾರಣಿಗಿಂತ ಹೆಚ್ಚಾಗಿ ಜ್ಯೋತಿಷಿಯಾಗಿದ್ದಾರೆ. ಭವಿಷ್ಯವನ್ನು ಪ್ರತಿನಿತ್ಯ ನುಡಿತಾ ಇದ್ದಾರೆ. ಕುಮಾರಸ್ವಾಮಿ ಏನಾದರೂ ಮಂಡ್ಯದಲ್ಲಿ ಗೆದ್ದರೆ ಅಲ್ಲ, ಕುಮಾರಸ್ವಾಮಿ ಗೆಲ್ಲೋದಲ್ಲ, ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ಜನತನಿಗೆ ಆಶೀರ್ವಾದ ಮಾಡಿ ಗೆದ್ದು ಬಿಟ್ರೆ ಆ ಸೂರ್ಯಚಂದ್ರ ಕಥೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಈಗ ದೇವೇಗೌಡರ ಕುಟುಂಬಕ್ಕೆ ರೆಸ್ಟ್ ಕೊಡಿ ಅಂತ ಅದಕ್ಕೆ ಹೇಳಿದ್ದು. ಅವ್ರಿಗಿರೋದು JDS ಪಕ್ಷವನ್ನು ಮುಗಿಸಬೇಕು ಅನ್ನೋದೇ. ಈಗ ಯಾವ ಒಂದು ಪಕ್ಷದಿಂದ ಅವರು ಈ ಮಟ್ಟಕ್ಕೆ ಬರಲಿಕ್ಕೆ ಕಾಂಗ್ರೆಸ್ ಪಕ್ಷವು ಅವರನ್ನು ಗುರುತಿಸ್ತಕ್ಕಂಥದ್ದಕ್ಕೆ ಈ ಪಕ್ಷದ ಕಾರ್ಯಕರ್ತರು ದುಡಿಮೆ ಇದೆಯಲ್ಲ, ಆ ದುಡಿಮೆಯಿಂದ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರ ಹವ್ಯಾಸವೇ, ಅವರ ನಡವಳಿಕೆನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.